ಇನ್ನು ದಾವಣಗೆರೆಯಲ್ಲಿ ಮುಂಗಾರು ಮಳೆ ಸುಳಿವಿಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಮಗದೊಂದು ಕಡೆ ಕುಡಿಯುವ ನೀರಿಗೋಸ್ಕರ ಸಹ ಹಾಹಾಕಾರ ಮುಂದುವರಿತಾ ಇದೆ. ದಾವಣಗೆರೆಯಲ್ಲಿ ಮುಂಗಾರು ವರ್ಣನ ಸುಳಿವಿಲ್ಲದೆ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯೋದಿಕ್ಕೆ ನೀರಿಲ್ಲದೆ ಹಾಹಾಕಾರ ಶುರುವಾಗಿದೆ. ನೀರಿಗೋಸ್ಕರ ಗ್ರಾಮ ಪಂಚಾಯಿತಿಯನ್ನ ಗುತ್ತಿಗೆ ಹಾಕಿದ್ದಾರೆ ಗ್ರಾಮಸ್ಥರು. ದಾವಣಗೆರೆ ತಾಲೂಕಿನ ಕಂದನಕೋವಿ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿದ್ದಾರೆ. ಮುಡೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕುಡಿಯೋ ನೀರಿಗೆ ತತ್ವಾರ ಶುರುವಾಗಿದೆ. ನೀರು ಒದಗಿಸುವಂತೆ ಆಗ್ರಹಿಸಿ ಈ ಒಂದು ಮುತ್ತಿಗೆ ಹಾಕಲಾಗಿದೆ. ನಾವು ಎಷ್ಟೇ ಮನವಿ ಮಾಡಿದರೂ ಸಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಖಾಲಿ ಕೊಡಗಳನ್ನು ಹಿಡ್ಕೊಂಡು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು ಕಡೆ ಮಳೆ ಬಂದಿಲ್ಲ, ಕೆರೆ ಕಟ್ಟೆಗಳೆಲ್ಲವೂ ಸಹ ಒಣಗೋಗಿದೆ, ಬರದಾಗಿದೆ, ಬಾವಿಗಳಲ್ಲಿ ನೀರಿಲ್ಲ. ಮಗದೊಂದು ಕಡೆ ಮಳೆ ಬರದೆ ಹೋದರೆ ಡ್ಯಾಮ್ಗಳೆಲ್ಲವೂ ಸಹ ಖಾಲಿ ಖಾಲಿ ಆಗಿರುವಂಥದ್ದು. ನೋಡಿ, ದಾವಣಗೆರೆ ಜಿಲ್ಲೆಗೆ ಬಹುತೇಕ ಭಾಗಕ್ಕೆ ನೀರನ್ನು ಒದಗಿಸುವಂಥದ್ದು ತುಂಗಭದ್ರಾ ಡ್ಯಾಮು, ತುಂಗಭದ್ರಾ ಜಲಾಶಯ. ಆದರೆ ಇವತ್ತೇನಾಗಿದೆ ಅಂದರೆ ಅಲ್ಲೂ ಸಹ ನೀರಿಲ್ಲದೆ ಇರತಕ್ಕಂತಹ ಪರಿಸ್ಥಿತಿ ಇದೆ. ಮಗದೊಂದು ಕಡೆ ಅಟ್ಲೀಸ್ಟ್ ಸ್ಥಳೀಯ ಆಡಳಿತ ಬೇರೆ ವ್ಯವಸ್ಥೆಯನ್ನಾದರೂ ಬಳಕೆಗೆ ಬಿಟ್ಟುಬಿಡಿ, ಅಟ್ಲೀಸ್ಟ್ ಕುಡಿಯೋದಕ್ಕಾದರೂ ಟ್ಯಾಂಕರ್ಗಳ ಮೂಲಕ ನೀರನ್ನು ಪೂರೈಸಬೇಕಾಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿ ಸ್ಥಳೀಯ ಆಡಳಿತಕ್ಕೆ ಇರ್ತಕ್ಕಂಥದ್ದು, ಗ್ರಾಮ ಪಂಚಾಯಿತಿಗೆ ಇರುವಂಥದ್ದು. ಆದರೆ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಎಷ್ಟು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅಂದರೆ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯವಾಗಿರ್ತಕ್ಕಂಥ ಕುಡಿಯೋ ನೀರಿನ ಸೌಲಭ್ಯವನ್ನು ಇವರು ಕಲ್ಪಿಸ್ಕೊಡ್ತಾ ಇಲ್ಲ. ಏನು ಕುಡಿಬೇಕು ಹಾಗಾದರೆ ಗ್ರಾಮಸ್ಥರು? ನೀರಿಗೆ ಎಲ್ಲಿಗೆ ಹೋಗಬೇಕು? ಬರ ಇದೆ, ಹೌದು, ಅಂದರೆ ಮಳೆ ಬರ್ತಾ ಇಲ್ಲ, ಹೌದು, ಒಪ್ಕೊಳ್ಳೋಣ. ಸೊ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸರ್ಕಾರ. ಅದಕ್ಕೋಸ್ಕರನೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಸಿಚುವೇಶನನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಮಾನಿಟರ್ ಮಾಡಬೇಕು ಅನ್ನಲಿಕ್ಕೋಸ್ಕರವೇ ಪ್ರತ್ಯೇಕವಾಗಿರ್ತಕ್ಕಂಥ ಅನುದಾನವನ್ನು ಸರ್ಕಾರ ಮೀಸಲಿಟ್ಟಿದೆ. ಆದರೆ ಅಧಿಕಾರಿಗಳು ಅದು ಏನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಖಾಲಿ ಕೊಡಗಳನ್ನು ಹಿಡ್ಕೊಂಡು ಇವತ್ತು ಗ್ರಾಮಸ್ಥರು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇದು ನಿಜಕ್ಕೂ ಸಹ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ತುಕ್ಕು ಹಿಡಿದಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯವಾಗಿರ್ತಕ್ಕಂಥ ಕುಡಿಯೋ ನೀರಿನ ವ್ಯವಸ್ಥೆ, ನೀವು ಬೇಸಿಕ್ ನೀಡೋದು, ಒಂದು ಗೌರ್ಮೆಂಟ್ ಕೊಡಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡು ಅದನ್ನೇ ಕೊಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ.